4ನೆಯ ಗದ್ಯ ಸಾರ್ಥಕ ಬದುಕಿನ ಸಾಧಕ ಅನ್ನುವಂತಹ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲನೇದಾಗಿ ಇಂದು ಪ್ರತಿಯೊಬ್ಬ ಮಾನವನು ಸಾರ್ಥಕತೆಯನ್ನ ಪಡಬೇಕು ಅಂದ್ರೆ ಏನಿರ್ಬೇಕಾದ್ರಲ್ಲಿ ಆತ ಮೌಲ್ಯಯುತವಾದಂತಹ ಜೀವನವನ್ನ ನಡೆಸಬೇಕಾಗುತ್ತೆ. ಹಾಗಾದ್ರೆ ಆ ಮೌಲ್ಯಯುತ ಜೀವನ ಅಂದ್ರೆ ಏನು? ಮೌಲ್ಯಗಳು ಅಂದ್ರೆ ಸಹಾಯ, ಕರುಣೆ, ಶಾಂತಿ, ಸಹಾಯ ಸಹಕಾರ ಮಾಡುವಂತಹದ್ದು, ದಾನ ಧರ್ಮವನ್ನ ಮಾಡುವಂತಹದ್ದು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ನೀಡುವಂತಹದ್ದು. ಇಂತಹ ಒಳ್ಳೆಯ ವ್ಯಕ್ತಿತ್ವವನ್ನ ಹೊಂದಿದರೆ ಮಾತ್ರ ಆ ಮಾನವನ ಒಂದು ಜನ್ಮ ಸಾರ್ಥಕ ಆಗುತ್ತೆ. ಹುಟ್ಟಿದಕ್ಕೂ ಅವನ ಜನ್ಮ ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ ಎನ್ನುವಂತಹ ಮಾತನ್ನು ಹೇಳ್ಬೋದು. ಹೀಗೆಯೇ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಸಾಧನೆಯ ಮೆಟ್ಟಿಲೇರಬೇಕು ಅಂದ್ರೆ ಅತ್ಯಂತ ಉನ್ನತವಾದಂತಹ ಒಂದು ಸ್ಥಾನವನ್ನು ಸಮಾಜದಲ್ಲಿ ಹೊಂದಿರಬೇಕು ಅಂದ್ರೆ ಅವನು ಹಲವಾರು ಪ್ರಯತ್ನಗಳನ್ನ, ಸಮಾಜ ನಿಂದನೆಗಳನ್ನ ಅನುಭವಿಸಬೇಕು. ಎಷ್ಟೋ ಅವಕಾಶಗಳಿದ್ರೂ ಸಹ ಭಯ, ಸಮಾಜ ನಿಂದನೆಗಾಗಿ, ತೆಗಳಿಕೆಗಾಗಿ ಅವನು ಏನ್ ಮಾಡ್ಬೇಕಾಗತ್ತೆ? ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅಂತಹ ಅನೇಕ ಸಮಸ್ಯೆಗಳನ್ನು ಎದುರಿಸಿ, ಜೀವನ ಸಾಧನ ಎದುರಿಸಿ ಧೈರ್ಯವಾಗಿ ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಂಡಂತಹ ಹಲವಾರು ವ್ಯಕ್ತಿಗಳು ಸಮಾಜದಲ್ಲಿದ್ದಾರೆ. ಹೀಗೆ ಅಂತಹ ಒಂದು ಮೌಲ್ಯಯುತವಾದಂತಹ ಒಂದು ಸಾರ್ಥಕ ಬದುಕಿನ ವ್ಯಕ್ತಿ ಚಿತ್ರವನ್ನ ನಾವಿಂದು ಈ 8ನೇ ತರಗತಿಯ ಈ ನಿಮ್ಮ ಪಠ್ಯ ಭಾಗದಲ್ಲಿ ಅಧ್ಯಯನವನ್ನು ನಾವಿಂದು ಮಾಡ್ತಾ ಇದ್ದೀವಿ ಮಕ್ಕಳೇ. ವ್ಯಕ್ತಿ ಚಿತ್ರ. ಹೀಗೆ ಮಹಾನ್ ವ್ಯಕ್ತಿಗಳ ಒಂದು ಘಟನೆಗಳನ್ನು ಆಧರಿಸಿ ಕಲಾತ್ಮಕವಾದಂತಹ ಒಂದು ರೀತಿಯಲ್ಲಿ ತಿಳಿಸುವಂತಹದ್ದು ವ್ಯಕ್ತಿ ಚಿತ್ರ. ಅಲ್ಲದೆ ಇದು ಆತ್ಮಕಥೆ ಹಾಗೂ ಜೀವನ ಚರಿತ್ರೆಗಳಂತೆ ಇದು ಕಂಡುಬರುವಂತಹದ್ದಾಗಿದೆ. ಇದು ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದಂತಹ ಒಂದು ಪ್ರಮುಖವಾದಂತಹ ಸ್ಥಾನವನ್ನು ಪಡೆದುಕೊಂಡು ಇದೆ ಅನ್ನುವಂತಹ ಮಾತನ್ನ ಹೇಳ್ಬೋದು. ಒಬ್ಬ ವ್ಯಕ್ತಿಗೆ ಅಧಿಕಾರ ಸಿಕ್ತು ಅಂದ್ರೆ, ಅಧಿಕಾರದ ಹುದ್ದೆ ಸಿಕ್ತು ಅಂದ್ರೆ ಏನ್ ಮಾಡ್ತಾರೆ? ಅಧಿಕಾರದ ಅಡಿಯಲ್ಲಿ ಹಲವಾರು ಜನರಿಗೆ ಏನ್ ಮಾಡ್ತಾರೆ? ಮೋಸ, ವಂಚನೆ, ಶೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆ ಅಧಿಕಾರವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಜನಸಾಮಾನ್ಯರಿಗೆ ಒಂದು ಸಹಾಯ ಮಾಡುವಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು ಇಂದಿಗೂ ಸಹ ಸಮಾಜದಲ್ಲಿ ಇದ್ದಾರೆ. ಹೀಗೆ ಅಂತಹ ವ್ಯಕ್ತಿಗಳ ಕುರಿತಾಗಿ ಒಂದು ವ್ಯಕ್ತಿ ಚಿತ್ರವನ್ನ ಇಂದು ನಮಗೆ ಇಲ್ಲಿ ಕವಿಯಾಗಿರುವಂತಹ NS ಲಕ್ಷ್ಮೀನಾರಾಯಣ ಭಟ್ ಅನ್ನುವಂಥವರು ಈ ಪಠ್ಯ ಭಾಗದಲ್ಲಿ ನಮಗೆ ತಿಳಿಸಿದ್ದಾರೆ. ಹಾಗಾದ್ರೆ ಅಂತಹ ಧೀಮಂತ ವ್ಯಕ್ತಿ ಯಾರು? DVG ಅನ್ನುವಂತಹ ವ್ಯಕ್ತಿಯ ಕುರಿತಾಗಿ ಹೇಳ್ತಾರೆ. ಈತ ಸಾಹಿತಿಯಾಗಿಯೂ ಸಹ, ಪತ್ರಕರ್ತರಾಗಿ, ಹಲವಾರು ಒಂದು ಸಂಪಾದಕರಾಗಿ, ರಾಜಕಾರಣಿಯಾಗಿ ಹಲವಾರು ಏನ್ ಮಾಡಿದ್ದಾರೆ? ಕೆಲಸಗಳನ್ನ ಮಾಡಿ ನಾಲ್ಕಾರು ಸಮಾಜದಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದು ಮೌಲ್ಯಗಳ ಒಂದು ಬೆಲೆಯನ್ನ ತಿಳಿಸಿಕೊಟ್ಟಂತಹ ವ್ಯಕ್ತಿ ಇವರಾಗಿದ್ದಾರೆ. ಇಂತಹ ಒಂದು ಮಹಾನ್ ಸಾಧಕರ ಚಿತ್ರಣವನ್ನ, ವ್ಯಕ್ತಿ ಚಿತ್ರಣವನ್ನ ನಾವಿಂದು ಅಧ್ಯಯನವನ್ನ ಮಾಡೋಣ. ಮಕ್ಕಳೇ, ಇದಕ್ಕಿಂತ ಮೊದಲನೇದಾಗಿ ಇಂದು ನಾವೇನ್ ಮಾಡೋಣ? ಕವಿ ಪರಿಚಯವನ್ನ ನೋಡೋಣ. ಇದು ಒಂದು ವ್ಯಕ್ತಿ ಚಿತ್ರ. ಇದೊಂದು ವ್ಯಕ್ತಿ ಚಿತ್ರ ಆಗಿದೆ. ಕೃತಿಕಾರರ ಪರಿಚಯ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರು 29/10/1936 ಶಿವಮೊಗ್ಗದಲ್ಲಿ ಜನಿಸಿದರು. ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ದುಡಿದಿದ್ದಾರೆ. ಇವರು ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ,
ಅನುವಾದಕ, ವಿದ್ವಾಂಸ ಮತ್ತು ವಾಗ್ಮಿ ಆಗಿದ್ದಾರೆ. ಇವರ ಕವನ ಸಂಕಲನಗಳು ವೃತ್ತ, ಚಿತ್ರಕೂಟ, ಸುಳಿ. ಇವರ ಪ್ರಸಿದ್ಧ ಧ್ವನಿ ಸುರುಳಿಗಳು ದೀಪಿಕಾ, ಭಾವ ಸಂಗಮ, ಬಂದೇ ಬರತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಮಕ್ಕಳ ಧ್ವನಿ ಸುರುಳಿಗಳು ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ ಮುಂತಾದವು. ಹತ್ತಾರು ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಬೆಳಕು ಚೆಲ್ಲುವ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ. 2000ರಲ್ಲಿ ಹೂಸ್ಟನ್ನಿನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಇವೆಲ್ಲವೂ ಇವರ ಸಾಹಿತ್ಯ ಸೇವೆಗೆ ಸಂದಿವೆ. ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಮಕ್ಕಳೇ, ಇನ್ನೊಂದು ಬಾರಿ ನಾವೇನು ಮಾಡೋಣ, ಈ ಕವಿ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಅವರು 26/10/1930ರಲ್ಲಿ ಜನಿಸಿದರು. 29/10/1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು. ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ಇವರು ಬರೆದಂತಹ ಕವನ ಸಂಕಲನಗಳು ವೃತ್ತ, ಚಿತ್ರಕೂಟ, ಸುಳಿ. ನೆಕ್ಸ್ಟ್ ಇವರು ಬರೆದಂತಹ ಮಕ್ಕಳ ಧ್ವನಿ ಸುರುಳಿಗಳು ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ. ಸಾಹಿತ್ಯ ರತ್ನ ಸಂಪುಟ ಇದು ಹಲವಾರು ವ್ಯಕ್ತಿಗಳ ಸಾಧಕರ ವ್ಯಕ್ತಿ ಚಿತ್ರವನ್ನು ಕುರಿತಾದಂತಹ ಒಂದು ಪುಟ್ಟ ಕೃತಿ. ಸಾಹಿತ್ಯ ರತ್ನ ಸಂಪುಟ. ರತ್ನ ಸಂಪುಟ. ಪ್ರಸ್ತುತ ಇವರಿಗೆ ಪಂಪ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಸಹ ಇವರಿಗೆ ದೊರೆತಿದೆ. ಪ್ರಸ್ತುತ ಇದರ ಆಕರ ಗ್ರಂಥ ಸಾಹಿತ್ಯ ರತ್ನ ಸಂಪುಟ. ಇದರಲ್ಲಿ ನಾವು ಮಹಾನ್ ವ್ಯಕ್ತಿಗಳ ಸಾಧಕರ ವ್ಯಕ್ತಿ ಚಿತ್ರವನ್ನು ಪರಿಚಯಿಸುವಂತಹ ಒಂದು ಸಂಪುಟ ಕೃತಿ ಇದರಲ್ಲಿದೆ. ಇವಾಗಲೇ ಹೇಳಿದ್ರಲ್ವಾ, ಡಿ.ವಿ.ಜಿ ಅವರ ವ್ಯಕ್ತಿ ಚಿತ್ರ ಹಾಗೆ ಹಲವಾರು ವ್ಯಕ್ತಿಗಳಿರುವಂತಹದ್ದು ಜೀವನ ಚರಿತ್ರೆಯ ಸಾಧನೆ ಕುರಿತಾದಂತಹ ವ್ಯಕ್ತಿ ಚಿತ್ರದ ಕಥೆಗಳು ಇದರಲ್ಲಿ ಬರುತ್ತೆ. ಮಕ್ಕಳೇ, ಮುಖ್ಯವಾಗಿ ಇದ್ರಲ್ಲಿ ನಾವು ಏನ್ ನೋಡ್ಬೋದಪ್ಪ ಅಂದ್ರೆ, ನಮ್ಮ ಕನ್ನಡ ನಾಡು, ನಮ್ಮ ನಾಡು ರಸ ಋಷಿಗಳ ಬೀಡು. ಹಲವಾರು ವ್ಯಕ್ತಿ ಋಷಿ ಮುನಿಗಳ ತವರೂರು ಅಂತ ಹೇಳ್ತೀವಿ. ಹಾಗೆ ಕವಿಗಳ ತವರೂರು. ವಿಶೇಷವಾಗಿ ಕಾವ್ಯಗಳಲ್ಲಿ ಒಂದು ವಿಶೇಷವಾದಂತಹ ಕಾವ್ಯಗಳನ್ನು ರಚಿಸಿದಂತಹ ಮಹಾನ್ ಕವಿಗಳಿದ್ದಾರೆ. ಹಾಗೆಯೇ ಏನಿದೆ, ಅಲ್ಲಿ ಇರುವಂತಹ ದೇವಾಲಯಗಳು, ವಾಸ್ತುಶಿಲ್ಪ ಕಲೆ ಇದೆ, ಮಣ್ಣಿನ ಮಹಿಮೆ ಇದೆ. ಇಂತಹ ಒಂದು ವಿಶೇಷವಾದಂತಹ ರೀತಿಯಲ್ಲಿರುವಂತಹದ್ದು ನಮ್ಮ ನಾಡು, ಕನ್ನಡ ನಾಡು. ಈ ಕನ್ನಡ ನಾಡಿನಲ್ಲಿ ಅನೇಕ ಸತ್ಪುರುಷರು
ಈ ಲೌಕಿಕ ಅಂದ್ರೆ ಈ ಸಮಾಜದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳ ಬಲೆಗೊಂಡು ಆಗದೆ ಆ ವ್ಯಕ್ತಿ ಏನ್ ಮಾಡ್ತಾರೆ, ತನ್ನದಾದಂತಹ ಒಂದು ಮೇಲು ವ್ಯಕ್ತಿತ್ವವನ್ನ ರೂಪಿಸಿಕೊಂಡು ಬಾಳೆ ಬದುಕಿದಂತಹ ಒಬ್ಬ ವ್ಯಕ್ತಿ ಆಗಿದ್ದಾರೆ. ಯಾರು? ಡಿ.ವಿ.ಜಿ ಅವರು. ಇವರು ತಮಗಾಗಿ ಯಾವುದೇ ರೀತಿಯಲ್ಲಿ ಒಂದು ಸ್ವಂತವಾದಂತಹ ಒಂದು ಆಸ್ತಿ ಹಣ ಅಂತ ಮಾಡ್ಕೊಳ್ಳದೇ ಸಮಾಜಕ್ಕಾಗಿ ಸಮಾಜಮುಖಿಯಾಗಿ ಆದರ್ಶ ವ್ಯಕ್ತಿಯಾಗಿ ಇಡೀ ರಾಷ್ಟ್ರದ ನಿರ್ಮಾಣಕ್ಕಾಗಿ ಶ್ರಮ ವಹಿಸಿ ಹಗಲಿರುಳು ಶ್ರಮ ವಹಿಸಿ ದುಡಿದಂತಹ ವ್ಯಕ್ತಿ ಇವರಾಗಿದ್ದಾರೆ. ಇಂತಹ ಒಬ್ಬ ವ್ಯಕ್ತಿಯ ಸಾರ್ಥಕ ಬದುಕಿನ ಆದರ್ಶದ ಆ ಮೌಲ್ಯಗಳನ್ನು ನಮ್ಮೆಲ್ಲರ ಜೀವನ ಅಂತದ್ದು ನಾವೆಲ್ಲರ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅವರ ಸೂತ್ರಗಳನ್ನು ನಾವನ್ನು ಅನುಸರಿಸಬೇಕು ಅನ್ನುವಂತಹದ್ದೇ ಈ ಪಠ್ಯ ಭಾಗದ ಮುಖ್ಯ ಆಶಯ ಭಾಗವಾಗಿದೆ. ಹಾಗಾದ್ರೆ ಮಕ್ಕಳೇ, ನಾವಿಂದು ಡಿ.ವಿ.ಜಿ ಅವರ ಕುರಿತಾದಂತಹ ಮೌಲ್ಯಗಳೇನು ಅನ್ನುವಂಥದ್ದನ್ನು ನಾವಿಂದು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲೇನೋ ಪ್ರಸ್ತುತ ಈ ಪಾಠದಲ್ಲಿ ಏನು ತಿಳಿಸ್ತಾ ಇದ್ದಾರಂದ್ರೆ, ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಕವಿಯಾದವರು ವ್ಯಕ್ತಿ ಚಿತ್ರಣವನ್ನು ಬರೀತಾರೆ. ಅಂದ್ರೆ ಡಿ.ವಿ.ಜಿ ಅವರ ಕುರಿತಾಗಿ ಇವರು ವ್ಯಕ್ತಿತ್ವ ಹೇಗಿದ್ರು, ಇವರೊಬ್ಬ ಪತ್ರಕರ್ತರಾಗಿದ್ರು ಅಲ್ವಾ, ಹಾಗೆ ಸಾಹಿತಿಯೂ ಸಹ ಆಗಿದ್ರು. ಅವೆಲ್ಲ ಇದ್ರೂ ಸಹ ಇವರು ಸಮಾಜಮುಖಿಯಾಗಿದ್ದು ಸಮಾಜಕ್ಕಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ತಮಗಾಗಿ ಅಂತ ಯಾವುದೇ ಆಸ್ತಿ ಅಂತ ಮಾಡ್ಕೊಳ್ಳೋದಿಲ್ಲ. ಅವರು ಒಂದು ಆದರ್ಶಪ್ರಾಯರಾಗಿರುವಂತಹ ಒಬ್ಬ ವ್ಯಕ್ತಿ. ಈತನ ಕುರಿತಾಗಿ ಇಲ್ಲಿ ನಮ್ಮ ವ್ಯಕ್ತಿ ಚಿತ್ರದ ಪರಿಚಯವನ್ನ ಅಥವಾ ಇಂದು ಅವರ ಪರಿಚಯವನ್ನ, ಜೀವನ ಚರಿತ್ರೆಯ ಒಂದು ವಿಚಾರಧಾರೆಗಳನ್ನು ನಮಗೆ ಇಂದು ತಿಳಿಸ್ತಾ ಇದ್ದಾರೆ ಮಕ್ಕಳೇ. ಹಾಗಾದ್ರೆ ನಾನು ಪಾಠವನ್ನು ಓದ್ತಾ ಇದ್ದೀನಿ ಮಕ್ಕಳೇ, ನೀವೇನ್ ಮಾಡಿ ಪೇಜ್ ನಂಬರ್ 32 ಇಲ್ಲಿ ನೋಡಿ ಮಕ್ಕಳೇ, ಇಲ್ಲೇ ಇದೆ, ಇವರೇ ಪಠ್ಯ ಪುಸ್ತಕದಲ್ಲಿದೆ ಅಲ್ವಾ, ಇವರೇ ಡಿ.ವಿ.ಜಿ ಅವರು. ಡಿ.ವಿ.ಜಿ ಅವರ ಬಗ್ಗೆ ನೋಡೋಣ, ಏನಂತ ಹೇಳ್ತಿದ್ದಾರೆ, ಅವ್ರ ವ್ಯಕ್ತಿ ಚಿತ್ರ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಇದ್ದು ಅಧ್ಯಯನವನ್ನ ಮಾಡೋಣ. ಮಕ್ಕಳೇ, ಪುಟ ಸಂಖ್ಯೆ 32. ಡಿ.ವಿ.ಜಿ ಅವರು ತಮ್ಮನೊಡನೆ ಮಾತು ನಿಲ್ಲಿಸಿಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರೆದುರು ಅದನ್ನು ತೋಡಿಕೊಂಡರು. ತಮ್ಮದು ಏನೂ ತಪ್ಪಿಲ್ಲ ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದ ವ್ಯಕ್ತಿಯೇನು ಸಾಮಾನ್ಯರೇ? ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. SSLC ಕೂಡ ದಾಟದ ಓದು. ಭಾರಿ ಶ್ರೀಮಂತರೋ ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂಥ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು. ಇಂಥ ಸತ್ವಶಾಲಿ ವ್ಯಕ್ತಿತ್ವ ಡಿ.ವಿ.ಜಿಗೆ ಬಂದದ್ದು ಹೇಗೆ? ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿ.ವಿ.ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಡಿ.ವಿ.ಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ಡಿ.ವಿ.ಜಿ ಅವರ ಮನಸ್ಸಿನ ಮೇಲೆ
ಬೀರಿದ ವ್ಯಕ್ತಿಗಳು ಇಬ್ಬರು. ಒಬ್ಬರು ಅವರ ಅಜ್ಜಿ, ಎಂದರೆ ತಾಯಿಯ ತಾಯಿ ಸಾಕಮ್ಮ. ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿ.ವಿ.ಜಿ. ಅವರನ್ನು ಹೋಲಿಸಿದ್ದಾರೆ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ. ಡಿ.ವಿ.ಜಿ. ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು, ಆದರೆ ಹಣದ ಅನುಕೂಲವಿಲ್ಲ, ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಆದರೆ ಡಿ.ವಿ.ಜಿ. ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ, ಬಡವ, ಪ್ರಾಮಾಣಿಕ. ಡಿ.ವಿ.ಜಿ. ಅವರ ತಂದೆಗೆ ಬೇಕಾಗಿದ್ದವನು. ಗುಂಡಣ್ಣ ತುಂಬಾ ಚುರುಕಾದ ಹುಡುಗ, ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ನೀವೆಲ್ಲ ಏನಾದರೂ ಹೇಳಿ, ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆ, ಬಂಗಾರಪೇಟೆಗೆ ಹೋಗ್ತೀನಿ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ಅವನ ಓದು ಮಾತ್ರ ನಡಿಲೇಬೇಕು. ರಸೂಲ್ ಖಾನನ ಈ ನಿರ್ಧಾರ ಎಲ್ಲರನ್ನೂ ದಂಗುಬಡಿಸಿತು. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. ಡಿ.ವಿ.ಜಿ. ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ಖಾನನ ದೇಹದಿಂದ. ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ. ಡಿ.ವಿ.ಜಿ. ಆಗ ಯುವ ಪತ್ರಕರ್ತ. ದಸರಾ ಉತ್ಸವ ಬಂತು. ರಾಜ್ಯದ ಎಲ್ಲ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. ಡಿ.ವಿ.ಜಿ. ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ಏನು ಬಂದಿರಿ ಗುಂಡಪ್ಪ, ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ? ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ಹಣ ಯಾಕೆ ಕಳಿಸಬೇಕು? ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ, ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ. ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡ, ಇಲ್ಲವೇ ಬೇಡ ಎಂದರು ಡಿ.ವಿ.ಜಿ. ಮಕ್ಕಳೇ, ಈಗ ಇಲ್ಲಿ ವಿಶೇಷ ವ್ಯಕ್ತಿತ್ವ ಅಂದ್ರಲ್ವಾ, ಡಿ.ವಿ.ಜಿ. ಪರಿಚಯ. ಅವರು ಒಬ್ಬ ಪತ್ರಕರ್ತರಾಗಿದ್ರು. ಮತ್ತೇನು, ದಸರಾ ಉತ್ಸವದ ಒಂದು ಸಮಯದಲ್ಲಿ ಅವರು ಪತ್ರಿಕೆಯಲ್ಲಿ ವರದಿಯನ್ನು ಪ್ರಕಟಿಸಿದ್ರು. ಯಾವುದೇ ರೀತಿಯ ದುಡ್ಡಿನ ಆಸೆಗಾಗಿ ಅವರು ಹೊಂದಿರಲಿಲ್ಲ ಅನ್ನುವಂಥ ವಿಚಾರ ತಿಳ್ಕೊಂಡ್ವಿ. ನೋಡೋಣ ಈಗ ಡಿ.ವಿ.ಜಿ. ಅವರ ಬಗ್ಗೆ ಒಂದು ಪರಿಚಯವನ್ನು ನೋಡೋಣ, ಈ ವ್ಯಕ್ತಿತ್ವ ಹೇಗಿದೆ ಅಂತ. ಮಕ್ಕಳೇ, ಡಿ.ವಿ.ಜಿ. ಅವರು ತಮ್ಮನೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಇಲ್ಲಿ ದಿವಾನ್ ಮಿರ್ಜಾ ಸಾಹೇಬ್ ಇವರು ಒಬ್ಬ ವ್ಯಕ್ತಿ. ಇವ್ರ ಜೊತೆಗೆ ಡಿ.ವಿ.ಜಿ. ಅವರು ಮಾತನಾಡಲಿಲ್ಲ ಅನ್ನುವಂತಹ ಒಂದು ದುಃಖ, ನೋವು ಅವರ ಮನಸ್ಸಿನಲ್ಲಿ ಇತ್ತು. ಆಗ ಅವರು ತುಂಬಾ ಯಾರು ನೋಡಿ ಮಕ್ಕಳೇ, ನಾವು ಯಾರು ಇಷ್ಟಪಡ್ತೇವೆ, ಅವ್ರು ನಮ್ಮನ್ನು ಮಾತಾಡ್ಸಿಲ್ಲ ಅಂದ್ರೆ ಯಾಕೆ ಅವ್ರನ್ನ ಮಾತಾಡ್ಸಿಲ್ಲ ಅಂತ ನಾವೇನ್ ಮಾಡ್ತೀವಿ, ಮನಸ್ಸಲ್ಲಿ ತುಂಬಾ ಬೇಸರವನ್ನ ಮಾಡ್ಕೊತೀವಿ, ಗೊಂದಲ ಆಗುತ್ತೆ. ಅದೇ ರೀತಿಯಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಸಹ ಏನಾಗಿತ್ತು, ಇವರು ಸಹ ದಿವಾನರಾಗಿದ್ದರು. ಇವ್ರಿಗೂ ಸಹ ತುಂಬಾ ಬೇಸರ ಆಯಿತು, ಯಾಕೋ ನನ್ನ ಮಾತಾಡ್ಸಿಲ್ಲ ಅಂತಂದ್ರೆ ಕಳವಳ ಆಯಿತು ಮನಸ್ಸಿನಲ್ಲಿ. ಆಪ್ತರೆದುರು, ಅವರ ಸ್ನೇಹಿತರ ಎದುರು ಏನ್ ಮಾಡ್ತಾರೆ, ವಿಷಯವನ್ನ ತೋಡ್ಕೊಂಡ್ರೆ ವಿಷಯವನ್ನು ಹೇಳ್ಕೊತಾರೆ. ಯಾಕೋ ನನ್ನ ಕಡೆ ದಿವಾನ ಮಿರ್ಜಾರವರು ಮಾತಾಡ್ತಾ ಇಲ್ಲ ಅಂತ ಅನ್ನೋ ಮಾತನ್ನ ಅವರು ಮನಸ್ಸಿನಲ್ಲಿ ಯಾಕೋ ಮಾತಾಡ್ತಾ ಇಲ್ಲ ಅನ್ನುವಂತ ಒಂದು
ಆಗುತ್ತೆ. ಈ ವಿಚಾರವನ್ನು ತನ್ನ ಆತ್ಮೀಯ ಸ್ನೇಹಿತರ ಜೊತೆಗೆ ಹೇಳ್ಕೊಳ್ತಾರೆ. ಏನಂತ, ಡಿ ವಿ ಜಿ ಅವರು ನನ್ನ ಯಾಕೂ ಮಾತಾಡ್ಸ್ತಾ ಇಲ್ಲಲ್ಲ ಅಂತ ಹೇಳ್ಕೊಳ್ತಾರೆ. ಆಗ ತಮ್ಮದು ಏನೂ ತಪ್ಪಿಲ್ಲ ಎಂದರೆ, ಆಗ ನೀವೇನು ತಪ್ಪಡಿಲ್ಲ ಬಿಡಿ, ಯಾಕಂದ್ರೆ ಅವರು ಮಾತಾಡ್ಸಿಲ್ಲ ಅನ್ಸುತ್ತೆ, ಇನ್ನೊಂದ್ಸರಿ ನೋಡೋಣ, ನಿಮ್ಮನ್ನ ಮಾತಾಡ್ಸ್ಬೋದು ಅಂತ ಅವ್ರ ಸ್ನೇಹಿತರು ಅವರಿಗೆ ಸಮಾಧಾನವನ್ನ ಮಾಡ್ತಾರೆ. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಅಂದ್ರೆ ಡಿ ವಿ ಜಿ ಅವರ ಸ್ನೇಹ ಬೇಕು, ಅವ್ರ ಜೊತೆಗೆ ಮಾತಾಡ್ಬೇಕು ಅಂತ. ನೋಡಿ, ಮಿರ್ಜಾ ಇಸ್ಮಾಯಿಲ್ ಯಾರು, ಇವರೊಬ್ಬ ಸಾಮಾನ್ಯ ವ್ಯಕ್ತಿ. ಯಾರು, ಡಿ ವಿ ಜಿ ಅವರು. ನೋಡಿ, ಇವರು ದಿವಾನರಾಗಿದ್ರು. ಯಾರು, ಮಿರ್ಜಾ ಇಸ್ಮಾಯಿಲ್ ಅವರು. ಅವ್ರ ಜೊತೆಗೆ ಮಾತಾಡ್ಬೇಕು ಅಂತ ತುಂಬಾ ಖುಷಿ ಪಡ್ತಾ ಇದ್ರು. ಹಾಗೂ ಹೀಗೂ ಅವರೆಲ್ಲರ ಸ್ನೇಹಿತರ ಜೊತೆಗೆ, ಅವರು ಡಿ ವಿ ಜಿ ಆತ್ಮೀಯರ ಜೊತೆಗೆ, ಇವರು ಸ್ನೇಹಿತರ ಜೊತೆಗೆ ಹೇಳಿ ಕಳಿಸ್ತಾ ಇದಾರೆ. ಅವ್ರ ಜೊತೆ ಮಾತಾಡೋಣ ಅಂದ್ರು ಆಗ್ತಾನೆ ಇಲ್ಲ. ಯಾವಾಗ ಮಾತಾಡೋಣಪ್ಪ ಅವ್ರ ಜೊತೆಗೆ ಅನ್ನುವಂತಹದ್ದು ಅವ್ರ ಮನಸ್ಸು ತುಂಬಾ ಹಾತೊರಿತಾ ಇತ್ತು. ಮಾಡಿದ ವ್ಯಕ್ತಿ ಏನು, ಹಾಗಾದ್ರೆ ಅವ್ರು ಯಾರ ಜೊತೆ ಮಾತಾಡ್ಬೇಕು ಅನ್ನುವಂತ ವ್ಯಕ್ತಿ ಯಾರು, ಸಾಮಾನ್ಯ ವ್ಯಕ್ತಿಯೇ. ಅವರು ಸಾಮಾನ್ಯರೇ, ಸ್ನೇಹಕ್ಕಾಗಿ ಸಾಮಾನ್ಯ ವ್ಯಕ್ತಿಯ ಸ್ನೇಹವನ್ನು ಬಯಸ್ತಾ ಇದಾರಲ್ವಾ. ಹಾಗಾದ್ರೆ ಯಾರು ಅವರು, ಯಾರ ಜೊತೆಗೆ ಮಿರ್ಜಾ ಇಸ್ಮಾಯಿಲ್ ಅವರು ಮಾತಾಡ್ಲಿಕ್ಕೆ ಹಾತೊರಿತಾ ಇದ್ರು ಅನ್ನುವಂಥದ್ದನ್ನ ಮುಂದೆ ಹೇಳ್ತಾರೆ. ಹಾಗಿದ್ದು ಅವರೇನು ದೊಡ್ಡ ದೊಡ್ಡ ವ್ಯಕ್ತಿ ಅಲ್ಲ, ದೊಡ್ಡ ದೊಡ್ಡ ಡಿಗ್ರಿ ಪಡೆದಂತಹ ವಿದ್ಯಾವಂತ ವ್ಯಕ್ತಿ ಅಲ್ಲ ಆತ. ಯಾರಪ್ಪ ಅಂದ್ರೆ ಬರೀ SSLC ಕೂಡ ದಾಟದ, SSLC ಸಹ ಓದಿ ಮುಂದೆ ಹೋಗ್ಲಿಕ್ಕೆ ಆಗದೇ ಇರುವಂತಹ ಭಾರಿ ಶ್ರೀಮಂತರೇನು, ತುಂಬಾ ಶ್ರೀಮಂತ ವ್ಯಕ್ತಿ ಆತ ಅಲ್ಲ. ದಿನನಿತ್ಯದ ಅಗತ್ಯ ಪೂರೈಸಿದಷ್ಟೇ ಹೆಚ್ಚು ಎನ್ನುವಂತಹ ಕೆಲಸ, ಚಿಕ್ಕ ಪುಟ್ಟ ಯಾವುದೋ ಒಂದು ಕೆಲಸವನ್ನ ಮಾಡುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಆತ. ಸರ್ಕಾರ ಉದ್ಯೋಗ ಅಲ್ಲದೇ ಇದ್ರು ಅಲ್ಲ, ಸರ್ಕಾರ ಉದ್ಯೋಗದಲ್ಲಿ ಆತ ಇಲ್ಲ, ದೊಡ್ಡ ಅಧಿಕಾರದಲ್ಲಿಯೂ ಸಹ ಆತ ಇಲ್ಲ. ಹಾಗಾದ್ರೆ ಅವನು ಯಾರು, ಇಲ್ಲವೇ ಇಲ್ಲ, ಮಾತಂತೂ ಇಲ್ಲವೇ ಇಲ್ಲ. ಇಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಮಾತಾಡಿಸ್ಬೇಕು ಅಂತ ಅನ್ಕೊಂಡ್ರೆ ಯಾರು ಅವರು, ದೊಡ್ಡ ವ್ಯಕ್ತಿ ಯಾರಪ್ಪ ಅಂದ್ರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರಿಗಳಿದ್ದ ಮಿರ್ಜಾ ಸಾಹೇಬರು. ನೋಡಿ, ಇವರು ಮೈಸೂರು ಸಾಮ್ರಾಜ್ಯದ ಅಧಿಕಾರದಲ್ಲಿ ಹಿಡಿದಂತಹ ಅತ್ಯುತ್ತಮ ಅಧಿಕಾರದ ಹುದ್ದೆಯನ್ನು ಹೊಂದಿದಂತಹ ವ್ಯಕ್ತಿ ಮಿರ್ಜಾ ಸಾಹೇಬರು. ಮಿರ್ಜಾ ಸಾಹೇಬರವರ ಸ್ನೇಹ ತಪ್ಪಿತರಿಸಿ ಕಳವಳಗೊಂಡಿದ್ದರು. ಇಂತಹ ಸತ್ವಶಾಲಿ ವ್ಯಕ್ತಿತ್ವ ಡಿ ವಿ ಜಿಗೆ ಬಂದದ್ದು ಹೇಗೆ? ಊರು ನೋಡಿ ಸ್ನೇಹವನ್ನ ಬೆಳೆಸಿದ್ರು. ಈ ಯಾವುದೇ ರೀತಿಯಲ್ಲಿ ಅಧಿಕಾರವನ್ನು ನೋಡದೆ ಸಾಮಾನ್ಯ ವ್ಯಕ್ತಿಗಳು ಸ್ನೇಹವನ್ನ ಮಾಡಬೇಕು ಅನ್ನುವಂಥದ್ದು ಇವರ ಬಯಕೆ ಆಗಿತ್ತು. ಹೀಗೆ ಇಂತಹ ಒಂದು ಉತ್ತಮವಾಗದ್ರೆ ಯಾವುದೇ ವ್ಯಕ್ತಿಗೆ ಅಧಿಕಾರ ಮುಖ್ಯ ಅಲ್ಲ, ಅವರಲ್ಲಿರುವಂತಹ ಒಂದು ವ್ಯಕ್ತಿತ್ವ, ಅಂತಹ ಒಂದು ವಿಶೇಷವಾದಂತಹ ವ್ಯಕ್ತಿತ್ವ ಡಿ ವಿ ಜಿ ಅವರಲ್ಲಿತ್ತು. ಡಿ ವಿ ಜಿ ಅವರಲ್ಲಿ ಇದ್ದಂತಹ ವಿಶೇಷವಾದಂತಹ ವ್ಯಕ್ತಿತ್ವ ಡಿ ವಿ ಜಿ ಅವರಲ್ಲಿ ಕಂಡುಬಂದಿತ್ತು. ಅವರಲ್ಲಿರುವಂತಹ ವಿಶೇಷ ವ್ಯಕ್ತಿತ್ವ ಅಂಶಗಳು ಯಾವುವು? ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲ, ಹಿತಾಸಕ್ತಿಗಳ ಬಲ, ಇಂತಹ ಉತ್ತಮವಾದಂತಹ ಗುಣಗಳನ್ನು ಡಿ ವಿ ಜಿ ಅವರು ಪಡೆದಿದ್ರು. ಉತ್ತಮವಾದಂತಹ ಕ್ಯಾರೆಕ್ಟರ್, ವಿವೇಕ, ಬುದ್ಧಿವಂತಿಕೆ, ಯಾವೊಂದು ನಿಷ್ಠುರವಾದ ಒಳ್ಳೆಯ ಒಂದು ಅಂಶಗಳು, ಸ್ವಯಂ ಆರ್ಜಿತ ಪಾಂಡಿತ್ಯ, ಸ್ವಂತದಾದಂತಹ ಒಂದು ವಿದ್ಯೆ ಇತ್ತು. ಯಾವಾಗಲೂ ಸಹ ಅವರು ಸಾರ್ವಜನಿಕವಾಗಿ ಒಳ್ಳೆಯದನ್ನೇ ಬಯಸುವಂತಹ ಒಂದು ಮನೋಭಾವನೆ ಡಿ ವಿ ಜಿ ಅವರಲ್ಲಿ ಇತ್ತು.
ತಂದೆ ವೆಂಕಟರಮಣಯ್ಯ. ತಾಯಿ ಅಲಮೇಲಮ್ಮ. ಇವರು ಡಿವಿಜಿಯವರ ಮನಸ್ಸಿನ ಮೇಲೆ ಅತ್ಯಂತ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳಿದ್ದಾರೆ. ಯಾರಪ್ಪ ಅಂದ್ರೆ ಒಬ್ರು ಅಜ್ಜಿ, ಅಂದ್ರೆ ಅವರ ಅಮ್ಮನ ಅಮ್ಮ. ಹೀಗೆ ಇಂತಹ ಒಂದು ಇವರ ಜೀವನದಲ್ಲಿ ಪ್ರಭಾವವನ್ನು ಬೀರಿದಂತವರು ಯಾರು? ಅವರ ಅಜ್ಜಿ. ಹೀಗೆ ಇನ್ನೊಬ್ಬರು ಇವರ ಸೋದರ ಮಾವ ತಿಮ್ಮಪ್ಪ. ಇವರ ಸೋದರ ಮಾವ ತಿಮ್ಮಪ್ಪ. ಹೀಗೆ ಪ್ರಸಿದ್ಧ ಕೃತಿಯಾದಂತಹ ಮಂಕುತಿಮ್ಮನ ಕಗ್ಗ ಬರೆದಂತಹ ಮುಖ್ಯವಾದ ಕೃತಿ ಮಂಕುತಿಮ್ಮನ ಕಗ್ಗ. ಈ ಮಂಕುತಿಮ್ಮನ ಕಗ್ಗ ಕೃತಿಯಲ್ಲಿ ಉತ್ತಮವಾದಂತಹ ಹೃದಯ ಸ್ಪರ್ಶಿಯಾದಂತಹ ಚಿತ್ರಣ ಅನ್ನುವಂಥದ್ದು. ಈ ಚಿತ್ರಣಕ್ಕೆ ಆಧಾರವಾದಂತಹ ವ್ಯಕ್ತಿ ಯಾರು? ಇವರ ಸೋದರ ಮಾವ ತಿಮ್ಮಪ್ಪನನ್ನು ಆಧರಿಸಿ ಏನ್ ಮಾಡಿದರೆ ಈ ಕೃತಿಯಲ್ಲಿ ರಚಿಸಿದ್ದಾರೆ. ಹಾಗಾದ್ರೆ ಡಿವಿಜಿಯವರು ಎಲ್ಲಿ ಜನಿಸಿದರು? ಮಕ್ಕಳ ಡಿವಿಜಿಯವರು ಎಲ್ಲಿ ಜನಿಸಿದರು? ಅವರ ಹುಟ್ಟೂರು ಯಾವುದು? ಕೋಲಾರ ಜಿಲ್ಲೆಯ ಮುಳಬಾಗಿಲು. ಡಿವಿಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ಅವರ ಅಜ್ಜಿ ಹಾಗೂ ಅವರ ಸೋದರ ಮಾವ ತಿಮ್ಮಪ್ಪ. ನೆಕ್ಸ್ಟ್ ಏನ್ ಹೇಳೋಣ ಅಂದ್ರೆ ಡಿವಿಜಿಯವರ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ? ಡಿವಿಜಿಯವರು ಮುಳಬಾಗಿಲಿನಲ್ಲಿ ಇರುವಂತಹ ಒಂದು ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಬೇರೆ ಊರಿಗೆ ಓದಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಅವರ ಕೈಯಲ್ಲಿ ಹಣ ಅನ್ನುವಂಥದ್ದು ಅಷ್ಟೊಂದು ಇರಲಿಲ್ಲ. ಅನುಕೂಲ ಇಲ್ಲ ಅಂದ್ರೆ ಹಣ ಇರಲಿಲ್ಲ, ಅವರಲ್ಲಿ ಹಣದ ಕೊರತೆ ಇತ್ತು. ಓದು ಇಲ್ಲಿಯೇ ಸಾಕು, ಓದೋದನ್ನ ಓದನ್ನ ಬಿಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ, ಬಿಡಿಸೋಣ ಅನ್ನುವಂತಹ ನಿರ್ಧಾರಕ್ಕೆ ಅವರ ತಂದೆ ಹಾಗೂ ಅಜ್ಜಿ ತೀರ್ಮಾನವನ್ನು ಮಾಡ್ತಾರೆ. ಮುಂದೆ ಹೋಗಿ ಓದ್ಲಿಕ್ಕೆ ಹಣದ ಕೊರತೆ ಆಗಿರೋದ್ರಿಂದ ಓದ್ಸೋದ್ ಬೇಡ, ಇಲ್ಲಿಯೇ ಓದೋದನ್ನ ನಿಲ್ಲಿಸ್ಬಿಡೋಣ ಅನ್ನುವಂತಹ ನಿರ್ಧಾರವನ್ನ ಅವರ ಅಜ್ಜಿ ಹಾಗೂ ಅವರ ತಂದೆ ಮಾಡ್ತಾರೆ. ಆದರೆ ಅವರ ಅದೃಷ್ಟನೋ ಭಾಗ್ಯವೋ ಅನ್ನುವಷ್ಟರಲ್ಲಿ ಅವರಿಗೆ ಒಬ್ಬ ಸಹಾಯಕ್ಕೆ ಬರ್ತಾ ಇದ್ದಾರೆ. ಓದಕ್ಕೆ ಮುಂದೆ ಸಹಾಯವನ್ನು ಮಾಡಿ ಬರ್ತಾ ಇರೋ ವ್ಯಕ್ತಿ ಯಾರು? ರಸೂಲ್ ಖಾನ್. ರಸೂಲ್ ಖಾನ್. ರಸೂಲ್ ಖಾನ್. ರಸೂಲ್ ಖಾನ್ ರವರು ಇವರ ಸಹಾಯಕ್ಕೆ ಬರ್ತಾ ಇದ್ದಾರೆ. ಈತ ಯಾರಪ್ಪ ಅಂದ್ರೆ ಒಬ್ಬ ಬಂಡಿ ಹೊಡೆಯುವ ವ್ಯಕ್ತಿ, ಎತ್ತಿನ ಬಂಡಿ ಹೊಡೆಯುವಂತ ಒಬ್ಬ ವ್ಯಕ್ತಿ. ಈತ ಬಡವನಾಗಿದ್ದ, ಪ್ರಾಮಾಣಿಕ. ಡಿವಿಜಿಯವರ ತಂದೆಗೆ ಬೇಕಾಗಿದ್ದವನು. ಡಿವಿಜಿಯವರ ತಂದೆ ಯಾರಪ್ಪ? ಅವರಿಗೆ ವೆಂಕಟರಮಣಯ್ಯ. ಇವರಿಗೆ ಬೇಕಾದಂತಹ ಒಬ್ಬ ಆತ್ಮೀಯ ಸ್ನೇಹಿತ ಆಗಿರ್ತಾರೆ. ಇವರು ಸಹ ಒಬ್ಬ ಬಡವ ಪ್ರಾಮಾಣಿಕನಾಗಿದ್ದು, ಇಂತಹ ಗುಂಡಣ್ಣ ಅಂತ ಕರೀತಿದ್ರು. ಗುಂಡಣ್ಣ ತುಂಬಾ ಚುರುಕಾದಂತಹ ಹುಡುಗನೇ. ಇವನಿಗೆ ಮುಂದನ ಓದನ್ನು ನಿಲ್ಲಿಸೋದು ಬೇಡ, ಇವನು ಮುಂದೆ ಓದೇಬೇಕು ಅನ್ನುವಂತಹ ಹಠವನ್ನ ರಸೂಲ್ ಖಾನ್ ಹಿಡಿತಾ ಇದ್ದಾರೆ. ರಸೂಲ್ ಖಾನ್ ಹಠ ಹಿಡಿದಿರ್ತಾರೆ. ಈಗ ನೀವೇನಾದ್ರೂ ಮಾಡಿ, ಗುಂಡಣ್ಣ ಹುಡುಗ ತುಂಬಾ ಬುದ್ಧಿವಂತ ಇದ್ದಾನೆ, ಚುರುಕಾಗಿರುವಂತಹ ಹುಡುಗ ಇದ್ದಾನೆ, ಮುಂದೆ ಹೇಗಾದ್ರೂ ಮಾಡಿ ಓದಲೇಬೇಕು ಅನ್ನುವಂತಹ ಒಂದು ಹಠವನ್ನ ರಸೂಲ್ ಖಾನ್ ಅವ್ರ ತಂದೆ ಹೇಳ್ತಾ ಇದ್ದಾರೆ. ನೀವೆಲ್ಲ ಏನಾದರೂ ಹೇಳಿ ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೋರಿಂಗ್ ಪೇಟೆಗೆ ಹೋಗ್ತೀನಿ ಹೇಳ್ತಾರೆ. ನೀವೇನಾದ್ರೂ ಹೇಳ್ಕೊಳ್ಳಿ, ನಾನೇನ್ ಮಾಡ್ತೀನಿ, ನನ್ನ ಬಂಡಿಯ ಮೇಲೆ ಆತನ ಗುಂಡಪ್ಪನವರನ್ನ ಕೂರಿಸ್ಕೊಂಡು ನಾನೇನ್ ಮಾಡ್ತೇನೆ, ನನ್ನ ಬಂಡಿಯ ಮೇಲೆ ಕೂರಿಸ್ಕೊಂಡು ಬಂಗಾರಪೇಟೆಗೆ ಕರ್ಕೊಂಡು
ಕರ್ಕೊಂಡು ಹೋಗ್ತೀನಿ. ಅದು ಕರ್ಕೊಂಡೋಗಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ಬಿಡುತ್ತೇನೆ. ಅವನ ಓದು ಮಾತ್ರ ನಡೆಯಬೇಕು. ಅವನಿಗೆ ಬೇಕಾದಂತಹ ಎಲ್ಲ ಖರ್ಚನ್ನ ನಾನು ನೋಡ್ಕೊಳ್ತೇನೆ. ರೈಲಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಟಿಕೆಟ್ ದುಡ್ಡು ಕೊಡ್ತೀನಿ. ಅದಾದ ನಂತರ ಆತನಿಗೆ ನಾನು ಖರ್ಚಿಗಾಗಿ ₹1 ಹಣವನ್ನು ನಾನು ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಅವನ ಓದು ನಿಲ್ಲಬಾರದು, ಅಂತ ಓದು ನಡೀಲೇಬೇಕು ಅನ್ನುವಂತಹ ನಿರ್ಧಾರವನ್ನ ರಸೂಲ್ ಖಾನ್ ಅವರ ತಂದೆ ತಾಯಿಗಳಿಗೆ ಹೇಳ್ತಾರೆ. ಈ ತರ ಒಂದು ನಿರ್ಧಾರವನ್ನ ಕೇಳಿ ಎಲ್ಲರೂ ದಂಗು ಹೊಡಿತಾ ಇದ್ದಾರೆ. ಎಲ್ಲ ಅವನು ಹೇಳಿದಂತೆ ನಡೆಯಿತು. ರಸೂಲ್ ಖಾನ್ ಹೇಳಿದ ಹಾಗೆ ಓದು ಮುಂದುವರೆಯಿತು. DVG ಬೆಂಗಳೂರನ್ನು ಕಂಡದ್ದು ಹೀಗೆ. ರಸೂಲ್ ಖಾನ್ ದೇವಿಂದ ಬೆಂಗಳೂರು ಹೇಗಿದೆ ಅಂತ ನೋಡಿರುವಂತಹದ್ದು ರಸೂಲ್ ಖಾನ್ ಒಂದು ದೇವಿಂದ ಇನ್ನು ಬೆಂಗಳೂರನ್ನ ಕಾಣ್ತಾ ಇದ್ದಾರೆ DVG ಅವರು. ಹೀಗೆ DVG ಅವರಿಗೆ ಮನೆಯಲ್ಲಿ ಹಣದ ಕೊರತೆ ಇರೋದ್ರಿಂದ ಓದನ್ನ ಅರ್ಧದಲ್ಲಿ ನಿಲ್ಲಿಸೋಣ ಅನ್ನುವಂತಹ ನಿರ್ಧಾರಕ್ಕೆ ಅವರ ಅಜ್ಜಿ ಹಾಗೂ ತಂದೆ ಬಂದಿದ್ರು. ಆದ್ರೆ ಅವರ ಆತ್ಮೀಯ ಸ್ನೇಹಿತ ಆದಂತಹ ರಸೂಲ್ ಖಾನ್ ಅವರು ಏನ್ ಮಾಡ್ತಿದ್ದಾರೆ, ಇಲ್ಲ ಆತ ತುಂಬಾ ಒಳ್ಳೆ ಹುಡುಗ ಇದ್ದಾನೆ, ತುಂಬಾ ಚುರುಕಿದ್ದಾನೆ, ತುಂಬಾ ಜಾಣೆ ಇದ್ದಾನೆ, ಅವನು ಹೇಗಾದ್ರೂ ಮಾಡಿ ಮುಂದೆ ವಿದ್ಯಾಭ್ಯಾಸವನ್ನ ಮುಗಿಸ್ಲೇಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿಬಿಟ್ಟು ಅವರ ತಂದೆ ಹಾಗೂ ಅಜ್ಜನ ಒಪ್ಪಿಗೆಯನ್ನು ಪಡೆದಿದ್ದರು. ಇತ್ತ ಏನ್ ಮಾಡ್ತಾ ಇದ್ರು, ಅವ್ರ ಬಂಡಿಯ ಮೇಲೆ ಬಂಗಾರಪೇಟೆ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ರೈಲಿನಲ್ಲಿ ಟಿಕೆಟ್ ಅನ್ನ ಕೊಡಿಸಿ ₹1 ಖರ್ಚಿಗೆ ಹಣವನ್ನು ಕೊಟ್ಟು ಅವರ ಸಂಪೂರ್ಣ ವಿದ್ಯಾಭ್ಯಾಸದ ಒಂದು ಜವಾಬ್ದಾರಿಯನ್ನು ಇವರು ತೆಗೆದುಕೊಳ್ತಾ ಇದ್ದಾರೆ ರಸೂಲ್ ಖಾನ್ ಅವರು. ಇವರ ದಯದಿಂದ DVG ಅವರು ಬೆಂಗಳೂರನ್ನು ನೋಡುವಂತಹ ಒಂದು ಅನುಭವ ಆಯಿತು. ಇದಾದ ನಂತರ ಆಗಿನ ಅವಧಿಯಲ್ಲಿ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಂತಹ ಕಾಲ. ಮುಂದಿನ ತರಗತಿಯಲ್ಲಿ ನಾನು ವಿಶ್ವೇಶ್ವರಯ್ಯರ ಬಗ್ಗೆ ಕುರಿತಾಗಿ ಕೆಲವು ವಿಷಯಗಳನ್ನು ತಿಳಿಸ್ತಾರೆ ನಮಗೆ. ಈ ವಿಶ್ವೇಶ್ವರಯ್ಯನವರು ಸಹ ಅವಾಗಲೇ ಮಿರ್ಜಾರವರು ದಿವಾನ್ ಮಿರ್ಜಾ ಸಾಹೇಬರು ಹೇಗೋ ಇವರು ವಿಶ್ವೇಶ್ವರಯ್ಯನವರು ಆಗಿನ ಮೈಸೂರು ಸಂಸ್ಥಾನದ ಅಡಿಯಲ್ಲಿ ಆಗಿನ ಇದರಲ್ಲಿ ದಿವಾನರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. DVG ಅವರು ಆಗ ಯುವ ಪತ್ರಕರ್ತರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ದಸರಾ ಉತ್ಸವ, ದಸರಾ ಸಮಾರಂಭದಲ್ಲಿ ಮೈಸೂರು ಸಾಮ್ರಾಜ್ಯದ ಒಂದು ಉನ್ನತಿಯನ್ನ ತಿಳಿಸುವಂತಹದ್ದು, ದಸರಾ ಸಂಪ್ರದಾಯ ಹಬ್ಬದ ಕುರಿತಾಗಿ ಕನ್ನಡ ನಾಡಿನ ಸಂಸ್ಕೃತಿ ಹಾಗೂ ಏಕತೆಯನ್ನ ಪರಿಚಯಿಸುವಂತಹ ಒಂದು ವಿಶ್ವವಿಖ್ಯಾತ ದಸರಾ ಹಬ್ಬ, ಜಂಬೂ ಸವಾರಿ ಅಂತೀವಲ್ವಾ, ಆ ಉತ್ಸವದಲ್ಲಿ ಎಲ್ಲಾ ಪತ್ರಿಕೆಗಳಲ್ಲಿ ವಿಶೇಷವಾದಂತಹ ವರದಿಯನ್ನು DVG ಅವರು ಪ್ರಕಟ ಮಾಡಿದರು. ಪತ್ರಕರ್ತರಾಯರಿಂದ ದಸರಾ ಹಬ್ಬದ ವಿಶೇಷತೆ, ಆಚರಣೆಗೊಳ್ಳುವಂತಹ ಸಂಪ್ರದಾಯಗಳು, ಅದರ ಮಹತ್ವ, ಎಲ್ಲ ವಿಚಾರಗಳನ್ನು ಅವರು ಬರೆದಿದ್ರು. ವಿಶೇಷವಾದಂತಹ ಒಂದು ವರದಿಯನ್ನು ಅವರು ನೀಡಿದ್ರು. ಇದರ ನಂತರ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತದ ಸಂಭಾವನೆ ರೂಪದಲ್ಲಿ ಹೋಯಿತು. ತುಂಬಾ ಚೆನ್ನಾಗಿ ಎಲ್ಲ ರಾಜ್ಯದ ಪತ್ರಗಳಲ್ಲಿ ನಮ್ಮ ರಾಜ್ಯದ ಕುರಿತಾಗಿದೆ ಎಲ್ಲ ಕಡೆ ವಿಷಯ ತಲುಪಿಸಿದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಆ ಸರ್ಕಾರ ಅಂದು ಏನ್ ಮಾಡಿದ್ರು, ಎಲ್ಲಾ ಪತ್ರಕರ್ತರಿಗೆ ಹಣವನ್ನ ಕೊಟ್ಟರು, ಸಂಭಾವನೆ ರೂಪದಲ್ಲಿ ಹಣವನ್ನು ಕೊಟ್ಟರು. ಆಗ DVG ನಮಗೆ ಬಂದಿದ್ದ ಹಣದ ಸಹಿತ ದಿವಾನಗಳಿಗೆ ಬಂದ. DVG ಅವ್ರಿಗೂ ಸಹ ಹಣ ಬಂದಿತ್ತು. ಅದು ತಗೊಂಡು ಯಾರ ಬಂದವರು ದಿವಾನರಾದಂತಹ ಸರ್ ವಿಶ್ವೇಶ್ವರಯ್ಯ ಹತ್ರ ಬಂದ್ರು. ಏನು ಬಂದಿರಿ ಗುಂಡಪ್ಪ? ವಿಶ್ವೇಶ್ವರಯ್ಯ ಮಾತಾಡ್ತಾರೆ. ಏನು ಬಂದಿರಿ, ಏತಕ್ಕಾಗಿ ಬಂದ್ರಿ ನೀವು ಇಲ್ಲಿಗೆ ಅಂದಾಗ, ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ, ನನಗೆ ಈ ಹಣವನ್ನ ಎಲ್ಲರೂ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ದಸರಾ ಉತ್ಸವ ಚೆನ್ನಾಗೈತಲ್ವಾ, ಅದರ ವರದಿಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದೀರಿ, ಅದಕ್ಕಾಗಿ ನಾವು ಈ ಹಣವನ್ನು ನಿಮಗೆ ಕಳುಹಿಸಿದ್ದೇವೆ ಎಂದಾಗ, ಅದಕ್ಕೆ ಹಣ ಯಾಕೆ ಕಳಿಸ್ಬೇಕು, ಅದಕ್ಕಾಗಿ ನೀವು ಏಕೆ ಹಣವನ್ನು ಕಳಿಸ್ಬೇಕು ನಮಗಾಗಿ ಪತ್ರಕರ್ತರು ಕೇಳಿದಾಗ, ಪತ್ರಕರ್ತರಿಗೆ ಓಡಾಟ ಖರ್ಚು ಅಂತ ಇರುತ್ತೆ, ಅಲ್ಲದೆ ಹಿಂದಿನಿಂದ ಸಹ ಬಂದಂತಹ ಪದ್ಧತಿ ಇದಾಗಿದೆ, ಆ ಪದ್ಧತಿ ಅನುಸಾರ ನಾವು ನಿಮಗೆ ಹಣವನ್ನ ಕೊಡ್ತಾ ಇದ್ದೀವಿ ಅಂತ ದಿವಾನ ಹೇಳ್ತಾರೆ. ಆಗ ಇವರೇನ್ ಹೇಳ್ತಿದ್ದಾರೆ, ಯಾರು ಗುಂಡಪ್ಪನವರು ಅಂದ್ರೆ, ವರದಿ ಮಾಡುವುದು ಪತ್ರಕರ್ತನಾದಂತಹ ನನ್ನ ಒಂದು ಕರ್ತವ್ಯ, ಅದಕ್ಕಾಗಿ ಹೆಚ್ಚು ಖರ್ಚಾದರೆ ಪತ್ರಿಕೆಯವರು ಕೊಡ್ಬೇಕೆ ಹೊರತು ನಿಮ್ಮ ಸರ್ಕಾರ ಅಲ್ಲ. ಪತ್ರಿಕೆಯವರಿಗೆ ಪ್ರಸಿದ್ಧಿ ಆಗುತ್ತೆ, ಆದರೆ ನಿಮಗಾಗಿ ಅಲ್ಲ. ಈ ಸರ್ಕಾರದಿಂದ ನನಗೆ ಯಾವುದೇ ರೀತಿಯಲ್ಲಿ ಖಂಡಿತ ಹಣ
ಬೇಡವೇ ಬೇಡ ಎಂದು ಡಿ.ವಿ.ಜಿಯವರು ದಿವಾನರಿಗೆ ಹೇಳುತ್ತಾರೆ. ಖರ್ಚಾದರೆ ಪತ್ರಿಕೆಯವರು ಕೊಡಬೇಕೆ ಹೊರತು ಸರ್ಕಾರವಿಲ್ಲ. ನನಗೆ ಯಾವುದೇ ರೀತಿಯಲ್ಲಿ ಒಂದು ಹಣ ಅನ್ನುವಂಥದ್ದು ನನಗೆ ಬೇಡವೇ ಬೇಡ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಹೀಗೆ ಡಿ.ವಿ.ಜಿಯವರ ಒಂದು ವ್ಯಕ್ತಿತ್ವ ಅನ್ನೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ಆಗಿನ ಕಾಲದಲ್ಲಿ ಮೈಸೂರು ಅರಸರ ಅವಧಿಯ ಕಾಲದಲ್ಲಿ ಅವಧಿಯ ಒಂದು ಸಂದರ್ಭದಲ್ಲಿ ಏನಾಯ್ತು, ಈ ದಸರಾ ಉತ್ಸವ ನಡೀತಾ ಇತ್ತು. ಆ ಉತ್ಸವದ ಒಂದು ಸಂದರ್ಭದಲ್ಲಿ ಇವರು ಡಿ.ವಿ.ಜಿಯವರು ಪತ್ರಕರ್ತರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಆ ಒಂದು ದಸರಾ ಉತ್ಸವದ ವರದಿಯನ್ನು ಅವರು ಪ್ರಕಟಿಸಿದ್ರು. ಹಾಗೆ ಅನೇಕ ಪತ್ರಕರ್ತರು ಬರೆದಿದ್ರು. ಹಾಗೆ ಆ ಒಂದು ಇದರಿಂದ ಏನ್ ಮಾಡ್ತಾರೆ, ಸರ್ಕಾರದ ವತಿಯಿಂದ ಆ 4 ದಿನಕ್ಕೆ ಇದಾದ 4 ದಿನಕ್ಕೆ ಎಲ್ಲಾ ಪತ್ರಕರ್ತರೆಲ್ಲರಿಗೂ ಸರ್ಕಾರದಿಂದ ಒಂದು ದೊಡ್ಡ ಮೊತ್ತದ ಒಂದು ಹಣವನ್ನ ಕೊಟ್ಟಿದ್ರು. ಆಗ ಸಂಭಾವನೆ ರೂಪದಲ್ಲಿ ಕೊಟ್ಟಾಗ ಡಿ.ವಿ.ಜಿಯವರು ತಮಗೆ ಬಂದಂತಹ ಹಣವನ್ನ ತಗೊಂಡು ದಿವಾನರಿಗೆ ಬರ್ತಿದ್ರು. ಆ ಹಣವನ್ನು ಇವರು ತೆಗೆದುಕೊಂಡಿರಲಿಲ್ಲ, ಬೇಡ ಎಂದು ಹಣವನ್ನ ಬಿಟ್ಟಿದ್ರು. ಆಗ ಇವ್ರೆಲ್ಲ ಕೇಳ್ತಾರೆ, ಏತಕ್ಕಾಗಿ ಬಂದು ನೀವು ಬಿಟ್ಟಪ್ಪ ಅಂದಾಗ, ಇಲ್ಲ ನನಗೆ ಹಣವನ್ನು ಯಾಕೆ ಕಳಿಸಿದ್ದೀರಿ, ಈ ಹಣದ ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ, ನೀವು ಉತ್ಸವದಲ್ಲಿ ಚೆನ್ನಾಗಿ ವರದಿಯನ್ನು ಬರೆದಿದ್ದೀರಿ, ಅದಕ್ಕಾಗಿ ನಾವು ಇದನ್ನು ಕೊಟ್ಟಿದ್ದೀವಿ, ಇದು ಹಿಂದಿನಿಂದ ಬಂದಂತಹ ಒಂದು ಪದ್ಧತಿ ಆಗಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಿದ್ದಾರೆ, ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ, ನನ್ನ ವರದಿ ಪತ್ರಕರ್ತನಾಗಿ ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಬೇಕು ಅಂದ್ರೆ ಹೆಚ್ಚು ಖರ್ಚಾದರೆ ಪತ್ರಿಕೆಯವರು ಅದನ್ನ ಹಣವನ್ನ ಕೊಡ್ಬೇಕೇ ಹೊರತು ಹಾಗೆ ಸರ್ಕಾರವಲ್ಲ, ನನಗೆ ಈ ಹಣ ಖಂಡಿತ ಬೇಡ ಎಂದು ಡಿ.ವಿ.ಜಿಯವರು ಹೇಳ್ತಾ ಇದ್ದಾರೆ. ಆಗ ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದರ್ಶಿಗೆ, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಹೇಳ್ತದೆ. ಮನುಷ್ಯರ ರೀತಿ ಒಬ್ಬೊಬ್ಬರ ರೀತಿ ಒಂದೊಂದು ರೀತಿ ಇರುತ್ತೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಅಂತ ಹೇಳ್ತಾರೆ. ಹಾಗೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಂತಹ ಸಮಯದಲ್ಲಿ ಡಿ.ವಿ.ಜಿಯವರು ಸಹ ಅಲ್ಲಿ ಪತ್ರಕರ್ತರಾಗಿ ಕೆಲಸವನ್ನ ನಿರ್ವಹಿಸಿದಂತಹ ಒಂದು ಸುದಿನಾಗಿ ಬರ್ತಾ ಇದೆ. ಹೀಗೆ ಮಕ್ಕಳು ಈ ರೀತಿಯಾಗಿ ಡಿ.ವಿ.ಜಿಯವರ ಒಂದು ಪತ್ರಕರ್ತರ ಒಂದು ಜೀವನ ಚರಿತ್ರೆಯ ಉಳಿದಂತಹ ಅಂಶಗಳನ್ನ ಮುಂದಿನ ತರಗತಿಯಲ್ಲಿ ನಾವೊಂದು ತಿಳಿದುಕೊಳ್ಳೋಣ. ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳೇ, ಉತ್ತರವನ್ನು ಹೇಳೋಣ. ಉತ್ತರ ಹುಡುಕಿ. ಡಿ.ವಿ.ಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು? ಡಿ.ವಿ.ಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು? ಯಾರು ಕಳಿಸಿದ್ದಾರೆ? ರಸೂಲ್ ಖಾನ್. ಎಷ್ಟು? ರಸೂಲ್ ಖಾನ್ ಅವರು ಡಿ.ವಿ.ಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ಡಿ.ವಿ.ಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ಅವರ ಬಂದಿಯವರಿಗೆ ಪ್ರತಿನಿತ್ಯ ಬಂಗಾರ ಪೇಟೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಜೀವನ ಪರಿಚಯವನ್ನು ಬರೆಯಿರಿ. ಇದು ಕವಿ ಪರಿಚಯ ಸಂಬಂಧಪಟ್ಟಂಗೆ 3 ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ರವರ ಜೀವನ ಪರಿಚಯವನ್ನು ಬರೆಯಿರಿ. ನೆಕ್ಸ್ಟ್ ಕ್ವೆಶ್ಚನ್.